ನಮ್ಮ ಮೈಸೂರಿಂದ ಜರ್ನಿ ಮಂಗಳೂರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ನೋಡಿ, ನಮ್ಮ ಸಾಗರಣ ಮುಂದೆನೇ ಹೊಂಟೋಯ್ತವ್ರೆ ನನ್ನ ಬಿಟ್ಬಿಟ್ಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬಾ ಆದೇಶ ಅಂತ ನಮ್ಮ ಕಿರಣ್ ಸರ್ ಆಫೀಸ್ ಹತ್ರ ಕಾಯೋ ನಮ್ಮ ಒಂದು ಡಾಗ್ ಇದು. ಸೊ ಬನ್ನಿ ಒಳಗಡೆ ಹೋಗದ ಮೀಟ್ ಮಾಡಿ. ನಮ್ಮ ಸಚಿನ್ ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ ಅಂತ. ಗೈಸ್ ನಮಗೆಲ್ಲ 12:30 ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಚಿರಣ ನೋಡಿ ಇಲ್ಲಿ 1:30 ಆದ್ರೂ ಇನ್ನೂ ಈಗ ಬದಾ ಕೂತವ್ರೆ. ಬ್ಲಾಗ್ ಮಾಡ್ತಿದ್ಯಲ್ಲ. ಏನ್ ಚಿರಣ ಮಂಗಳೂರಿಗೆ ಗಾಡಿ ಹಂಗೆ ಹೋಗಲ್ಲ, ಪೆಟ್ರೋಲ್ ಹಾಕಿಸ್ಬೇಕು. ಸೊ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ ನೋಡಿ. ನೋಡಿ ಸೀಮೆಣ್ಣೆ ಹಾಕೊಂಡು ಓಡಿಸ್ತಾರಂತ ಇವರು, ಸಚಿನ್ ಅಂತ ಇವರು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ. ಬೇಡ ಅದು. ಯಾಕೆ ಬೇಡ ಸರ್? ಆಗಲ್ಲ. ನಮಸ್ತೆ ಕರುನಾಡು. ಇವತ್ತು ನಾವು ಮಂಗಳೂರಿಗೆ ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ ಹೋಗ್ತಾ ಇದೀವಿ. ಆಗ್ಲೇ 12:34 ಟೈಮು. ಸೊ ಈಗ ನಾವು ಇಲ್ಲಿಂದ ನಮ್ಮ ಫ್ರೆಂಡ್ ಆಫೀಸು ಕಿರಣ್ ಸರ್ ಅಂತ ಅವ್ರ ಆಫೀಸ್ಗೆ ಹೋಗಿ ಅಲ್ಲಿ 6 ಜನ ಹತ್ಕೋತಾರೆ. ಟೋಟಲ್ ನಮ್ಮ ಟೀಮ್ ಎಲ್ಲ ಸೇರಿ 8 ಜನ ಹೋಗ್ತಾ ಇರೋದು. ಸೊ ಬನ್ನಿ, ನಮ್ಮ ಮೈಸೂರಿಂದ ಜರ್ನಿ ಮಂಗಳೂರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಸಾಗರಣ ಮುಂದೆನೇ ಹೊಂಟೋಯ್ತವ್ರೆ ನನ್ನ ಬಿಟ್ಬಿಟ್ಟು. ಇನ್ನೇನು ನಾವು ಬ್ಯಾಗು ಎಲ್ಲ ಒಳಗಡೆ ಇಟ್ಬಿಡೋದೆ. ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ, ಇದನ್ನು ಗಿಂಬಲ್ ಅಂತ ಅಂತಾರೆ. ನಾವಿನ್ನೇನು ಮಾಲ್ ಆಫ್ ಮೈಸೂರು ಹತ್ರ ಇದ್ದೀವಿ. ಇನ್ನೇನು ಆಫೀಸ್ ಬಂದ್ಬಿಟ್ಟು ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ. ಫೈನಲಿ ನಾವು ಕಿರಣ್ ಸರ್ ಆಫೀಸ್ ಹತ್ರ ಬಂದಾಯಿತು. ಬಾ ಇದೇ ಮಾದೇಶ ಅಂತ ನಮ್ಮ ಕಿರಣ್ ಸರ್ ಆಫೀಸ್ ಹತ್ರ ಕಾಯೋ ನಮ್ಮ ಒಂದು ಡಾಗ್ ಇದು. ಸೊ ಬನ್ನಿ ಒಳಗಡೆ ಹೋಗದ ಮೀಟ್ ಮಾಡಿ. ನಮ್ಮ ಸಚಿನ್ ಅಂತ ನೋಡಿ, ಇದೇ ನಮ್ಮ ಕಿರಣ್ ಸರ್ ಆಫೀಸು. ನಮಗೆಲ್ಲ 12:30 ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಚಿರಣ ನೋಡಿ ಇಲ್ಲಿ 1:30 ಆದ್ರೂ ಇನ್ನೂ ಈಗ ಬದಾ ಕೂತವ್ರೆ. ಬ್ಲಾಗ್ ಮಾಡ್ತಿದ್ಯಲ್ಲ. ಸೊ ಗಾಯ್ಸ್ ಎಲ್ಲ ಪ್ಯಾಕ್ ಆಯ್ತು. ಇದೇನೆ ನಾವು ಮಂಗ್ಳೂರ್ಗೆ ಹೋಗ್ತಿರೋ ಗಾಡಿ ವರ್ಣ. ಮತ್ತು ಇಲ್ಲೊಂದು ಐತೆ ನೋಡಿ ವೆನ್ಯೂ. ಟೋಟಲ್ 2 ಗಾಡೀಲಿ 8 ಜನ ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಕ್ರೇಜಿ ಆಗಿರುತ್ತೆ ಅಂದ್ಕೊಳ್ಳಿ. ಮಂಗಳೂರಿಗೆ ಗಾಡಿ ಹಂಗೆ ಹೋಗಲ್ಲ, ಪೆಟ್ರೋಲ್ ಹಾಕಿಸ್ಬೇಕು. ಸೊ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ ನೋಡಿ. ನೋಡಿ ಸೀಮೆಣ್ಣೆ ಹಾಕೊಂಡು ಓಡಿಸ್ತಾರಂತ ಇವರು, ಸಚಿನ್ ಅಂತ ಇವರು. ಸಾಧ್ಯ ಇಲ್ಲ ಈಗ. ಯಾಕೆ? ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ. ಬೇಡ ಅದು. ಯಾಕೆ ಬೇಡ ಸರ್? ಆಗಲ್ಲ. ಮಂಗ್ಳೂರ್ಗಿನ್ನೇನೊಂದು 150 ಕಿಲೋಮೀಟ್ರ್ ಇದೆ. ಐ ಥಿಂಕ್ ನಾವೊಂದು 10 ಗಂಟೆಗೆ ಅಲ್ಲಿಗೆ ಹೋಗ್ಬೋದು. ಇನ್ನೂ ಲೇಟ್ ಆದರೂ ಆಗ್ಬೋದು. ಯಾಕೆ ಅಂತ ಅಂದರೆ ನಾವು ಒಂದು 50 ಕಿಲೋಮೀಟ್ರಿಗೆ 10 ಸತಿ ಟೀ ನಿಲ್ಲಿಸ್ತೀವಿ. ಅದರಲ್ಲೂ ನಾವು ಹುಡುಗರು ಟೀ ಪ್ರಿಯರು. ಒಂದು ಟೀ ಕುಡಿಯೋಕ್ಕೋಸ್ಕರನೇ 10 ಕಿಲೋಮೀಟ್ರ್ ಹೋಗ್ತೀವಿ. ಇನ್ನು ಜರ್ನಿಲಂತೂ ಕೇಳಲೇಬೇಡಿ, ಮಧ್ಯ ನಿಲ್ಲಿಸ್ತಾನೆ ಇರ್ತೀವಿ. ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದೇನೆಂದರೆ, ಮಂಗಳೂರಿಗೆ ವಿಂಟರು ಮತ್ತು ರೈನಿ ಸೀಸನಲ್ಲಿ ಬನ್ನಿ. ಏನಾದರೂ ಬೇರೆ ಸೀಸನ್ಗಳಲ್ಲಿ ಬಂದರೆ ನೀವು ನಿಜವಾಗ್ಲೂ ಅಲ್ಲಿರೋ ಸೆಕೆಗೆ ಬೆವ್ತು ಹುಣ್ಣಾಗಿ ಹೋಗ್ತೀರಾ. ರೈನಿ ಸೀಸನ್ನಲ್ಲಂತೂ ನಿಜವಾಗ್ಲೂ ಇದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಅದರಲ್ಲೂ ನಾವು ಘಾಟ್ ಸೆಕ್ಷನ್ಗಳಲ್ಲಿ ಬೇರೆ ಹೋಗೋದು. ಅಲ್ಲಿ ಇರೋವಂಥ ನೇಚರ್ನಂತೂ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಗಾಯ್ಸ್ 12:30 ಆಯಿತು. ಈಗ ಮಂಗಳೂರನ್ನ ತಲುಪಿದ್ದೀವಿ ನೋಡಿ. ಸೊ ಗಾಯ್ಸ್ ಫೈನಲಿ ಮಂಗಳೂರಲ್ಲಿ ನಾವು ಉಳ್ಕೊಳ್ಳೋ ರೂಮಿಗೆ ಬಂದಾಯಿತು. ಇಲ್ಲಿ 2 ಬೆಡ್ಸ್ ಇದೆ, ಮೇಲೆ 2 ಬೆಡ್ಸ್ ಇದೆ. ಟೋಟಲ್ 8 ಜನಕ್ಕೆ
ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ಮಾಡಿದ್ವಿ ನೋಡಿ. 4:15ಗೆ ಎದ್ದು ರೆಡಿಯಾಗಿದ್ದಾಯಿತು. ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ತೆಗೆಯೋದಕ್ಕೆ ಮೊದಲನೇ ಪ್ಲೇಸು ಕಾಪು ಬೀಚ್ಗೆ ಹೋಗ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ ಇದರ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಂಚಾರಿ ಸಂಜುನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಲೇಬೇಡಿ.